ನೋಡ್ರಿ ಈ ತರ ಸಜ್ಕದ ಹೋಳಿಗೆ ಉಬ್ಬಿ ಬರುವಾಗ ನೀವು ಯಾವತ್ತರ ಮಾಡ್ಯಾರೇನ್ರಿ? ಮಾಡಿಲ್ಲ ಅಂದ್ರೆ ಮರಿಲಾರ್ದ ಈ ವಿಡಿಯೋ ನೋಡ್ರಿ. ಈ ವಿಡಿಯೋ ನೋಡಿದ್ರಂದ್ರ ಪರ್ಫೆಕ್ಟ್ ಆಗಿ ಸಜ್ಕದ ಹೋಳಿಗೆ ಮಾಡೋದು ನೀವು ಕಲಿತೀರಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ರಿ ನಾವು ಸಜ್ಕದ ಹೋಳಿಗೆ ಮಾಡಾಕ ಇಲ್ಲೇ ನೋಡ್ರಿ 1 ಕಪ್ ಆಗುವಷ್ಟು ನೀರು ಹಾಕತ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಇವಾಗ ಇನ್ನೊಂದು ಕಪ್ ಟೋಟಲ್ ಆಗಿ 2 ಕಪ್ ಆಗುವಷ್ಟು ನೀರು ಹಾಕತ್ತೀವ್ರಿ. ನಾವು ಫಸ್ಟ್ ಸಜ್ಕ ಮಾಡ್ಕೋಬೇಕಲ್ಲ ಅದಕ್ಕೆ ರೀ. 2 ಕಪ್ ನೀರಿಗೆ ಏನೈತಲ್ಲ ಇಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕತ್ತೀವ್ರಿ ನಾವು. 1.5 ಕಪ್ ಆಗುವಷ್ಟು ಬೆಲ್ಲ ಹಾಕಿದೀವಿ ನೋಡ್ರಿ. ಅದೆಲ್ಲ ಬೆಲ್ಲ ಕರಗಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಅದಾದ್ಮೇಲೆ ನೋಡ್ರಿ ಅದ ಕುದಿಯಾಕ ಬಿಡುದ್ರಿ. ಇಲ್ಲಿ ಕಲ್ಲೊಳಗೆ ಕುಟ್ಟು ಕಲ್ಲೊಳಗೆ ಸ್ವಲ್ಪ ಮೆಣಸಿನಕಾಳು ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಈ ರೀತಿ ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಅದನ್ನು ಚೆನ್ನಾಗೆ ಕುಟ್ಟಿ ಇಟ್ಕೋಬೇಕು ನೋಡ್ರಿ. ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಏನೈತಲ್ಲ ಜಾಜಿಕಾಯಿ ಹಾಕತ್ತೀವಿ ನೋಡ್ರಿ. ಜಾಜಿಕಾಯಿ ಹಾಕಿರ ಒಂಥರ ಸ್ಮೆಲ್ ಭಾರಿ ಚಲೋ ಬರ್ತೈತ್ರಿ. ವಾಸನೆ ಅಂತೂ ಭಾರಿ ಮಸ್ತ್ ಅನಿಸ್ತೈತಿ. ತಿನ್ನಾಕ ಹೋಳಿಗೆ ಚಲೋ ಅನಿಸ್ತಾವ್ರಿ ನೋಡ್ರಿ. ಅದನ್ನು ಪೂರ್ತಿ ಎಲ್ಲ ಸಣ್ಣಂಗೆ ಕುಟ್ಟಿ ಇಲ್ಲೇ ಸೈಡಾಗಿ ತೆಗೆದು ಇಟ್ಕೋಬೇಕ್ರಿ. ಅಲ್ಲೇನು ಬೆಲ್ಲದ ನೀರು ಕುದಿಯಾಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಉಪ್ಪಿಟ್ಟು ರವೆ ತಂದು ಹಾಕತ್ತೀವಿ ನೋಡ್ರಿ. ಯಾವುದಂದ್ರೆ ದಪ್ಪ ರವೆ ರೀ ಅದ ಸಜ್ಕದ ರವೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕತ್ತೀವಿ ನೋಡ್ರಿ. ಅದನ್ನು ಹಾಕಿ ದಪ್ಪ ರವೆ ಹಾಕಿ ಇದನ್ನು ಈ ರೀತಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಪೂರ್ತಿ ಕಳ ಕುದಿಸ್ಬೇಕ್ರಿ ಅದನ್ನು. ಇದಕ್ಕೆ ಏನೈತಲ್ಲ ಇವಾಗ ಇದು ಕುದಿಯಾತೈತಿ. ಇದಕ್ಕೆ ಅದನ್ನೇನು ಕುಟ್ಟೆ ಇಟ್ಕೊಂಡಿದ್ದೀವಲ್ಲ ಕುಟ್ಟು ಕಲ್ಲೊಳಗೆ ಅಷ್ಟು ಅದನ್ನು ತಂದು ಮಸಾಲೆ ಇದ್ರೊಳಗೆ ಹಾಕ್ಕೊಂಡು ಈ ರೀತಿ ಚೆಂದಂಗೆ ಗಂಟಾಗ್ಲಾರ್ದ ತಿರುವಾಡ್ಕೊಂಡ ಕುದಿಸ್ಬೇಕ್ರಿ. ಒಂದು 10 ನಿಮಿಷ ಮುಚ್ಚಿಟ್ರೆ 10 ನಿಮಿಷ ಸಾಗಂಗಿಲ್ಲ ರೀ. ಒಂದು 3 ರಿಂದ 4 ನಿಮಿಷ ಮುಚ್ಚಿಟ್ರಿ ಅಂದ್ರೆ ನೋಡ್ರಿ ಈ ಥರ ಮಸ್ತ್ ಹಿಂಗೆ ಸಜ್ಕ ರೆಡಿ ಆಗಿರ್ತೈತಿ. ಇದನ್ನ ಒಂದು ಸ್ವಲ್ಪ ಆರೋದಕ್ಕೆ ಬಿಡ್ಬೇಕ್ರಿ. ಇಲ್ಲಿ ನೋಡ್ರಿ ಸಜ್ಕದ ಹೋಳಿಗೆ ಮಾಡೋಕೆ ಹಿಟ್ಟು ನಾದ್ಕೊತೀವಿ. ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ಏನೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಒಂದು ಸ್ವಲ್ಪ 2 ರಿಂದ 3 ಸ್ಪೂನ್ ಆಗುವಷ್ಟು ಐತಲ್ಲ ಗಾಂಧಿ ಎಣ್ಣೆ ಹಾಕತ್ತೀವಿ ನೋಡ್ರಿ. ಅಂದ್ರೆ ಅಡುಗೆ ಎಣ್ಣೆ ಹಾಕಿ ಇದನ್ನು ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಎಣ್ಣೆ ಪೂರ್ತಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಈ ರೀತಿ ಚೆಂದಂಗೆ ನಾದ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ನಾದ್ಕೋಬೇಕು. ಹೋಳಿಗೆ ಮಾಡೋಕೆ ಕನಕ ಯಾವಾಗಲೂ ನೋಡ್ರಿ ಈ ರೀತಿಯಾಗಿ ಮೆದುವಾಗೇನ ಇರ್ಬೇಕ್ರಿ. ಗಟ್ಟಿ ಮಾಡ್ಕೋಬಾರ್ದು. ಕನಕ ಮೆದುವಾಗಿದ್ರೆ ಹೋಳಿಗೆ ಭಾಳ ಚಂದ ತುಂಬಾಕ ಬರ್ತೈತೆ ನೋಡ್ರಿ. ಯಾವ ರೀತಿಯಾಗಿ ಮೆದುವಾಗೈತೆ ಅಂತ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ದೀವ್ರಿ ಅದನ್ನು. ಇಲ್ಲಿ ನೋಡ್ರಿ ಇವಾಗ ಸಜ್ಜಕ ಏನೈತಲ್ಲ ಪೂರ್ತಿ ಎಲ್ಲ ಚೆಂದಂಗೆ ಸ್ವಲ್ಪ ಗಾಳಿಗೆ ಆರೈತಿ ಗಟ್ಟಿಯಾಗೈತೆ ನೋಡ್ರಿ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅವ್ನು ಏನೈತಲ್ಲ ಈ ರೀತಿ ರೌಂಡಾಗಿ ಮಾಡಿ ಇಟ್ಕೋಬೇಕ್ರಿ. ಅಡ್ವಾನ್ಸ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ತುಂಬಿ ಮಾಡೋಕೆ ಚಲೋ ಆಕೈತ್ರಿ ಹೂರ್ಣ ತುಂಬಾಕ. ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ ತೋರ್ಸಾತೀವಿ ನಿಮ್ಗೆ. ಈ ರೀತಿ ಇಷ್ಟು ಹದದೊಳಗೆ ಆತಂದ್ರೆ ಕಣ್ಣಕ್ಕೆ ಅಷ್ಟು ಮೆದು ಆಗ್ಬೇಕ್ರಿ. ಇದ್ರೊಳಗಿಂದ ಹೂರ್ಣನೂ ಇಷ್ಟ ಸ್ವಲ್ಪ ಗಟ್ಟಿ ಆತಂದ್ರೆ ಭಾರಿ ಮಸ್ತಂಗೆ ಹೋಳಿಗೆ ರೆಡಿಯಾಗಿ ಬರ್ತಾವ್ರಿ. ನೋಡ್ರಿ ಟೋಟಲ್ ಆಗಿ ಅಷ್ಟು ಎಲ್ಲ ಈ ರೀತಿ ನೋಡ್ರಿ ರೌಂಡಾಗಿ ಮಾಡಿ ಇಟ್ಕೊಂಡಿದ್ದೀವ್ರಿ ನಾವು. ಇಲ್ಲೇ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಈ ರೀತಿಯಾಗಿ ಅಷ್ಟು ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಇದಾದ್ಮೇಲೆ ನೋಡ್ರಿ ಒಂದು 10 ನಿಮಿಷ ಬಿಟ್ಟ ಈಗ ನೋಡ್ರಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಚೆಂದಂಗೆ ಮಿದ್ಕೋಬೇಕು ನೋಡ್ರಿ. ಹಿಟ್ಟು ಎಷ್ಟು ಮೆದುವಾಗೈತೆ ಅಂತ ನಿಮಗೆ ತೋರ್ಸಾತೀವಿ. ಈ ರೀತಿ ಹಿಟ್ಟು ಮೆದುವಾಗಿದ್ರನ ಮಾತ್ರ ಭಾರಿ ಮಸ್ತ್ ಹೋಳಿಗೆ ತುಂಬಾಕ ಚಲೋ ಅನ್ನಿಸ್ತಾವ್ರಿ. ಒಂದು ಉಳ್ಳಿ ತೊಗೊಳ್ತೀವಿ ನೋಡ್ರಿ. ಈಗ ಒಂದು ಉಳ್ಳಿ ತೊಗೊಂಡು ಚೆಂದಂಗೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಹಿಟ್ಟೊಳಗೆ ಎದ್ದೆ ತಕ್ಕೋಬೇಕ್ರಿ. ತಕ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ ಒಂದು ಸಜ್ಕದ ಉಂಡೆ ತೊಗೊಳ್ತೀವಿ ನೋಡ್ರಿ. ಮಾಡಿಟ್ಟಿದ್ವಿಲ್ಲ ಉಂಡೆ ಒಂದು ತೊಗೊಂಡು ಅದ್ರೊಳಗೆ ಈ ರೀತಿ ತುಂಬಬೇಕು ನೋಡ್ರಿ. ತುಂಬೋದು ಯಾವ ರೀತಿ ಅಂತ ನಿಮಗೆ ತೋರ್ಸಾತೀವಿ ನೋಡ್ರಿ. ಹೆಬ್ಬೆರಳು ಇರ್ತೈತಲ್ಲ ಅದನ್ನು ಈ ರೀತಿ ಮ್ಯಾಲೆ ಸರ್ಸ್ಕೊತ ಹೋಗ್ಬೇಕ್ರಿ. ಕನಕ ಹೂರ್ಣ ಏನೈತ್ಲೆ ಆ ರೀತಿ ಒಳಗೆ ಒತ್ತಬೇಕು ನೋಡ್ರಿ. ತೋರ್ಸಾತೀವಿ ನಿಮ್ಗೆ ಯಾವ ರೀತಿ ಮಾಡತ್ತೀವಿ ಅಂಥೇಳಿ. ಈ ರೀತಿ ಒಂದು ಅರ್ಧ ಹೂರ್ಣ ಒಳಗೆ ಹೋದ್ಮೇಲೆ ಈ ರೀತಿ ಕೈಲೇ ಚೆಂದಂಗೆ ಅದನ್ನು ಮುಚ್ಚಬೇಕು ನೋಡ್ರಿ. ಇಲ್ಲೇ ತೋರ್ಸಾತೀವಿ ಈ ರೀತಿಯಾಗಿ ನೋಡ್ರಿ. ಈ ರೀತಿ ತುಂಬಿದ್ರಂದ್ರೆ ಹೋಳಿಗೆ ಮಾತ್ರ ಭಾರಿ ಮಸ್ತಾಗಿ ಬರ್ತಾವ್ರಿ ಸಜ್ಕದ ಹೋಳಿಗೆ. ಇಲ್ಲಿ ನೋಡ್ರಿ ಇವಾಗ ರೆಡಿ ಆಗೈತ್ಲ. ಇದಕ್ಕೆ ಒಂದು ಸ್ವಲ್ಪ ತಗಡು ಐತ್ಲ ತಗಡಿಗೆ ಏನೈತ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೀವಿ ನೋಡ್ರಿ. ಎಣ್ಣೆ ಹಚ್ಚಿ ಆಮೇಲೆ ಏನೈತ್ಲ ಉಳ್ಳಿ ಇಟ್ಟು ಚೆಂದಂಗೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ನಿಮ್ದು ಕನಕ ಮತ್ತು ಹೂರ್ಣ ಎರಡೂ ಪರ್ಫೆಕ್ಟಂಗೆ ಆಗಿ ಬಂದು ಅಂದ್ರೆ ಹೋಳಿಗೆ ಮಸ್ತಂಗೆ ಉಬ್ಬಿ ಬರ್ತಾವ್ರಿ. ತಿನ್ನೋಕ್ಕೂ ಭಾಳ ರುಚಿ ಅನ್ನಿಸ್ತಾವೆ. ಮೆತ್ತಗೆ ಉಳಿತಾವ್ರಿ. ಬಿರುಸಾಗಂಗಿಲ್ಲ ಏನಿಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ಅಷ್ಟು ಎಲ್ಲ ತೋರ್ಸಾತೀವಿ. ಈ ರೀತಿ ದಂಡಿನ ತಿಡ್ಕೋಬೇಕ್ರಿ. ದಿಪ್ಪು ಮಾಡ್ಕೋಬಾರ್ದು. ತವಾ ಕಾದಿತ್ಲ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಗೊಜ್ಜೆ ಈ ರೀತಿಯಾಗಿ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಹೋಳಿಗೆ ಹಾಕಿದ್ಮೇಲೆ ಒಂದು ಸೈಡ್ ಬೆಂದತ್ ನೋಡ್ರಿ ತಿರುವಿ ಹಾಕತ್ತೀವಿ. ಈ ರೀತಿ ತಿರುವಿ ಹಾಕಿ ಇನ್ನೊಂದು ಸೈಡ್ ಚೆಂದಂಗೆ ಬೇಯಿಸ್ಬೇಕ್ರಿ.
ಸ್ವಲ್ಪ ಸಜ್ಕದ ಹೋಳಿಗೆಗೆ ಎಣ್ಣೆ ಜಾಸ್ತಿ ಬಿಡ್ಬೇಕ್ರಿ, ಅಂದ್ರೆ ಮಸ್ತಾಗಿ ಬರ್ತಾವೆ ಸಜ್ಕದ ಹೋಳಿಗೆ. ನೋಡ್ರಿ ಈಗ ಆ ಸೈಡು ಬೆಂದತಿ ನೋಡ್ರಿ, ಕೈ ಹಚ್ಚುದ ಬೇಡ, ಎಷ್ಟು ಮಸ್ತ್ ನೋಡ್ರಿ ಹೊಟ್ಟೆ ಉಬ್ಬಿ ಬರ್ತಾವ ಅಂತ ಹೇಳಿ ತೋರ್ಸಾತೀವಿ ನಿಮ್ಗೆ. ಈ ಥರ ಸಜ್ಕದ ಹೋಳಿಗೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಈ ಮೆಥಡ್ ಒಳಗೆ ಯಾವ ರೀತಿ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ. ಈಗ ಒಂದು ಸಜ್ಕದ ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಅದ ಸೇಮನ ತುಂಬಾತೀವಿ ನೋಡ್ರಿ ಇಲ್ಲೇ ಇನ್ನೊಂದು ಸಜ್ಕದ ಹೋಳಿಗೆ ಮಾಡಕ್ಕೆ. ನೋಡ್ರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೀವು ಏನಾರು ನೋಡತ್ತಿದ್ರೆ ಮರಿಲಾರ್ದ ನಮ್ಮ ಚಾನಲ್ಗೆ ಪ್ರಿಯಾಸ್ ಕಿಚನ್ ಚಾನಲ್ಗೆ ಏನೈತಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಉತ್ತರ ಕರ್ನಾಟಕ ರೆಸಿಪಿಗಳನ್ನೆಲ್ಲ ಹಾಕ್ತಿರ್ತೀವಿ, ಮಿಸ್ ಮಾಡಲಾರ್ದ ಎಲ್ಲ ನೋಡ್ಕೊತಾ ಇರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹಾಕುವಂಥ ವಿಡಿಯೋಸ್ ಫಸ್ಟ್ ನಿಮಗೆ ತಲುಪ್ತಾವು, ನೀವೇ ನೋಡ್ಬೋದು ರೀ. ನೋಡ್ರಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡ್ರಿ, ತೋರ್ಸಾತೀವಿ ನೋಡ್ರಿ. ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ಮಸ್ತಂಗೆ ಉಬ್ಬಿ ಬರ್ತಾವ್ರಿ ಹೋಳಿಗೆ ಅಂತೂ. ನೋಡ್ರಿ ಈ ಥರ ಎಲ್ಲ ಚೆಂದಂಗೆ ದಂಡಿನ ತಿಡ್ಕೋಬೇಕ್ರಿ. ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಒಂದು ಸೈಡ್ ಬೆಂದತಿ, ಇನ್ನೊಂದು ಸೈಡ್ ತಿರುವಿ ಹಾಕತ್ತೀವಿ. ಆಚೆ ಕಡೆ ಸೈಡು ಚೆಂದಂಗೆ ಬೆಂದ ಮೇಲೆ ವಾಪಸ್ ಏನೈತಲ್ಲ ಮತ್ತೊಮ್ಮೆ ಏನು ತಿರುವಿ ಹಾಕ್ತೀರಿ. ಮಸ್ತಂಗೆ ನೋಡ್ರಿ ಸಜ್ಕದ ಹೋಳಿಗೆ ಯಾವ ರೀತಿ ರೆಡಿ ಆಗೈತೆ ಅಂಥೇಳಿ. ಇದೇ ಥರ ಸಜ್ಕದ ಹೋಳಿಗೆ ಒಂದು ಸಲ ನೀವು ಟ್ರೈ ಮಾಡ್ಕೊಂಡು ನೋಡ್ರಿ. ಮತ್ತು ನಾವು ಮಾಡಿದಂಥ ಸಜ್ಕದ ಹೋಳಿಗೆನೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನೋಡ್ರಿ ನಾವು ಮಾಡಿದಂಥ ಇವತ್ತಿನ ಸಜ್ಕದ ಹೋಳಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಸಪೋರ್ಟ್ನೂ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.